नहीं हमको बहुत जरूरत है। ವರ್ಷದ ಅಸಿಸ್ಟೆಂಟ್ ಗವರ್ನರ್ ರಾಘವೇಂದ್ರ ಪ್ರಭು ಸರ್ ಅವರೇ, ಈ ವರ್ಷ ಇನ್ನೋರ್ವ ಅಸಿಸ್ಟೆಂಟ್ ಗವರ್ನರ್ ಸ್ಟೆಫನ್ ರೋಡ್ರಿಗೀಸ್ ಅವರೇ ಹಾಗೂ ಕಾರ್ಯದರ್ಶಿ ಎಂ ಸರ್ ಅವರೇ, ಈ ಭಾಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಮದನ್ ಸರ್ ಅವರೇ ಹಾಗೂ ಈ ಶಾಲೆಯ ಮುಖ್ಯೋಧ್ಯಾಪಕರಾದ MG ನಾಯ್ಕ್ ಸರ್ ಅವರೇ ಹಾಗೂ ಈ ಭಾಗದ ಜನಪ್ರತಿನಿಧಿಯಾಗಿರುವ ಮೇಡಮ್ ಅವರೇ ಹಾಗೂ SDMC ಅಧ್ಯಕ್ಷರಾದ ಪಾಸ್ಟ್ ರೋಟೇನ್ ಮಂಜುನಾಥ್ ಮೇಸ್ತರ್ ಅವರೇ ಹಾಗೂ ನನ್ನೆಲ್ಲ ಆತ್ಮೀಯ ರೋಟೇನ್ ಮಿತ್ರರೇ, ಸಹ ಶಿಕ್ಷಕರೇ ಹಾಗೂ ಮುದ್ದು ಮಕ್ಕಳೇ, ನಿಜವಾಗ್ಲೂ ಇವತ್ತು ನಮಗೆ ಅತ್ಯಂತ ಸಂತಸದಿನ ಅಂತ ಹೇಳಿ ಖುಷಿ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ MG ನಾಯ್ಕ್ ಸರ್ ಹೇಳಿದ್ರು ನಮಗೂ ಖುಷಿ ದಿನ ಅಂತ ಹೇಳಿ. ಯಾಕಂದ್ರೆ ನಮಗೂ ಖುಷಿ ದಿನ ಅಂತ ಹೇಳಿದ್ರೆ ಈ ಒಂದು ವಾಟರ್ ಫಿಲ್ಟರ್ ಅನ್ನ ಶ್ರೇಷ್ಠ ವ್ಯಕ್ತಿ ಈ ರೀತಿ ರೋಟೇನ್ ಗೌರೀಶ್ ಗೌಡ್ರ ಅವರ ಕೈಯಲ್ಲಿ ನಾವು ಕೊಡ್ತೇವೆ ಅಂತ ಹೇಳಿ ನಾವು ಕನಸಲ್ಲೇ ಅನಿಸಿದ್ದಿಲ್ಲ. ನಿಜವಾಗ್ಲೂ ಧನ್ಯವಾದ. ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಿ ಧಾರವಾಡ ಅಸಿಸ್ಟೆಂಟ್ ಗವರ್ನರ್ ಯಾಕಂದ್ರೆ ಎಲ್ಲರ ಅವಧಿ ಇವತ್ತು ಮುಗಿದ್ದಾರೆ, ಅವರು ಈ ಸಂಘದಲ್ಲಿ ಭಾಗವಹಿಸಿದ ತುಂಬಾ ಖುಷಿ ಅನಿಸ್ತದೆ ನನಗೆ. ಒಂದು 4-5 ದಿನದಿಂದ ಮಂಜುನಾಥ್ ಸರ್ ಫೋನ್ ಮಾಡಿದ್ರು, ಹೀಗೆ ನಮ್ಮದು ವಾಟರ್ ಫಿಲ್ಟರ್ ಬಗ್ಗೆ ನಾಳೆ ನಮ್ಮೊಂದು 5 ದಿನ ಇರುತ್ತೆ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅದಕ್ಕೆ ಕೊಟೇಶನ್ ತರಿಸಿ ಅಂತ ಹೇಳಿ ಅವರು ಕೂಡಲೇ ಕಾರ್ಯಪ್ರವೃತ್ತರಾದರು. ಅದ್ರ ಸಂಡ MG ನಾಯ್ಕ್ ಸರ್ ಅವರು ಅದರ ಎಲ್ಲರ ಪರಿಶ್ರಮದಿಂದ ಮತ್ತು ನಮ್ಮ ರೋಟರಿ ಕ್ಲಬ್ಬಿನ ಎಲ್ಲ ಸದಸ್ಯರ ಒಂದು ಸಹಾಯದಿಂದ ಈ ಒಂದು ವಾಟರ್ ಫಿಲ್ಟರ್ ನೀತಿಗೆ ನಮಗೆ
ನಮ್ಗೆ ನೀಡಲು ಸಾಧ್ಯವಾಗಿದೆ. ಮತ್ತು ಈ ವಾಟರ್ ಫಿಲ್ಟರ್ನ ಉಪಯೋಗವನ್ನು ಸದುಪಯೋಗಪಡಿಸಿಕೊಳ್ಳಿ ಹಾಗೂ ಮುಂದಿನ ದಿನಗಳಲ್ಲಿ ಈ ಕಲಿತ ಶಾಲೆಗೆ ನಿಮ್ಮಿಂದ ಕೀರ್ತಿ ಬರಲಿ ಹಾಗೂ ನಿಮ್ಮ ಪಾಲಕರಿಗೂ ನಿಮ್ಮ ಶಿಕ್ಷಕರಿಗೂ ಹಾಗೂ ಈ ಊರಿಗೂ ಕೀರ್ತಿ ತರುವಂಥ ಮಕ್ಕಳು ನೀವು ಆಗಲಿ ಅಂತೇಳಿ ಆಶಿಸ್ತಾ ನಿಮಗೆ ಶುಭ ಕೋರ್ತಾ ನಾವು ಒಂದು ಮಾತನ್ನು ಮುಗಿಸ್ತಾ ಇದ್ದೇನೆ. ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ರೋಟರಿಯ ಎಲ್ಲ ಎಲ್ಲ ಪದಾಧಿಕಾರಿಗಳಿಗೆ ನನಗೆ ಆರಂಭದೊಂದು ಹೊನ್ನಾವರದ ರೋಟರಿ ಕ್ಲಬ್ನ ಅಧ್ಯಕ್ಷರಂತೂ ಗೊತ್ತು. ಹಾಗೆ ದಿನೇಶ್ ಕಾಮತ್ ಪರಿಚಯ ಇದೆ, ಸುಬ್ಬಾರ್ ಪರಿಚಯ ಇದೆ, DC ಭಟ್ ಪರಿಚಯ ಸಾಹೇಬರದು ಎಲ್ಲ ಪರಿಚಯ ಇದೆ. ಕೆಲವೊಬ್ಬರ ಪರಿಚಯ ವಸ್ತು. ನಾನು ಕೂಡ ಸದ್ಯದಲ್ಲೇ BO ಆಗಿ ಇನ್ಚಾರ್ಜ್, ಹಳೆಯ BO ಅವರಿಗೆ ವರ್ಗಾವಣೆ ಆಗಿದ್ದು ತಾತ್ಕಾಲಿಕವಾಗಿ ಚಾರ್ಜ್ ತಗೊಂಡಿದ್ದೇನೆ. ತುಂಬ ಖುಷಿ ವಿಚಾರ ಅಂತ ಹೇಳಿದ್ರೆ, ಮತ್ತು ರೋಟರಿ ಬಗ್ಗೆ ಒಂದು ಅಭಿಮಾನ ಅಂತಂದರೆ, ರೋಟರಿಗೆ ಒಂದು ಸಿದ್ಧ ಸಂಸ್ಥೆ ಇರ್ಬೋದು, ಇಂಟರ್ಯಾಕ್ಟ್ ಕ್ಲಬ್ ಅಂತ ಇರ್ತದಲ್ಲ. ನಾನು 20-30 ವರ್ಷಗಳ ಹಿಂದೆ ಸೇಂಟ್ ಥಾಮಸ್ ಹೈಸ್ಕೂಲ್ ಹೊನ್ನಾವರದಲ್ಲಿ ಶಿಕ್ಷಣ ಕೆಲಸ ಮಾಡ್ತಾ ಇರಬೇಕಾಗಿತ್ತು. 3 ವರ್ಷ ಅವಾಗ ಜಾಕ್ಪಾಪ್ ಅದಲ್ಲ ಅವರು ಆವಾಗ ಇಂಟರ್ನೆಟ್ ಕ್ಲಬ್ನ ಸಂಚಾಲಕ ಆಗಿದ್ದೆ ನಾನು. ನನಗೆ ಚೆನ್ನಾಗಿ ಕೆಲಸವನ್ನು ನಿರ್ವಹಿಸಿದ್ವಿ. ರೋಟರಿ ಕ್ಲಬ್ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಸಾಮಾಜಿಕವಾಗಿರ್ತಕ್ಕಂಥ, ಶೈಕ್ಷಣಿಕವಾಗಿ ಬೇಕಾಗಿರ್ತಕ್ಕಂತಹ ಹಲವು ಉಪಯೋಗಕಾರಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಶಿಕ್ಷಣ ಇಲಾಖೆಗೆ ಅಥವಾ ಒಂದು ಶಾಲೆಗೆ ಈ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಮನೆಗೆ ನಮಗೇನೆ ಕೊಟ್ಟಂತೆ ನಾವು ಭಾವಿಸ್ತೇವೆ. ನಮ್ಮ ಮನೆಗೆ ಬೇಕಾದ್ರೆ ನಾವು ಹೇಗೆ ಬೇಕಾದ್ರೂ ತಗೊಳ್ತೀವಲ್ಲ, ಶಾಲೆಗಳಿಗೆ ಆ ಥರ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ. ಎಲ್ಲವನ್ನು ನಾವು ಸರ್ಕಾರದಿಂದ ನಿರೀಕ್ಷಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಇಂತಹ ಸೇವಾ ಸಂಸ್ಥೆಗಳು ಹುಡ್ಕೊಂಡಿರುವಂಥದ್ದು ಸಮಾಜದ ಬೇಕಾಗುವಂತಹ ಕೆಲವೊಂದು ಕಾರ್ಯಗಳನ್ನು ಮಾಡಲಿಕ್ಕಾಗಿ ಸಾಮಾಜಿಕವಾಗಿ, ಹಾಗೆ ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳ ಕೊಡುಗೆಯನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಳಲೇಬೇಕು. ನಾನು ಈ ಹಿಂದೆ ಸರ್ಕಾರಿ ಪ್ರೌಢಶಾಲೆ ಹೊಸಕೇಶ್ವರದಲ್ಲಿ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕಳೆದ ವರ್ಷ ಅಲ್ಲ, ಆಚೆ ವರ್ಷ ನಮ್ಮ ಶಾಲೆಗೆ ಒಂದು ಕಪಾಟನ್ನ, ಉತ್ತಮ ಗುಣಮಟ್ಟದ ಕಪಾಟನ್ನು ನಮಗೆ ಕೊಟ್ಟದ್ದನ್ನು ನಾನು ನೆನಪು ಮಾಡ್ಕೊಳ್ತಾ ಇದ್ದೇನೆ ಸರ್. ಹಾಗೆ ಒಂದಲ್ಲ ಒಂದು ಶಿಕ್ಷಣ ಸಂಸ್ಥೆಗೆ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಹಾಯ ಹಸ್ತವನ್ನು ನೀಡ್ತಾ ಬಂದಿದ್ದೀವಿ. ಹೊನ್ನಾವರ ತಾಲೂಕಿನ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಕೂಡ ಇದೆ ಅಂತೇಳಿ ನಾನು ಇಲಾಖೆ ಪರವಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ತುಂಬ ಅಭಿನಂದಿಸ್ತದೆ. ಇದೇ ಥರದ ಒಂದು ಸೇವಾಭಾವ ನಮ್ಮ ಇಲಾಖೆಗೆ ನಿಮ್ಮಿಂದ ಇನ್ನು ಮುಂದೂ ಕೂಡ ಬರಲಿ ಅಂತೇಳಿ ಹಾರೈಸ್ತಾ, ನಮ್ಮ ಪ್ರಭಾತ್ ನಗರ ಶಾಲೆಗೆ ಈ ಒಂದು ಅತ್ಯುತ್ತಮವಾದಂತಹ ಅತಿ ಅವಶ್ಯವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಕ್ಕಾಗಿ ಮತ್ತು ಅದರ ಹಿಂದೆ ಅದು ಅವ್ರು ಹೇಳಿದ್ರು, ಕೇಳಲಿಕ್ಕೂ ಒಬ್ಬರು ಜನ ಬೇಕು ಅಂತೇಳಿ. ನಮಗೆ ಯಾರು ಕೊಡ್ತಾರೆ ಅನ್ನೋದು ಒಂದ್ಸಲ ಗೊತ್ತಿರೋದಿಲ್ಲ. ಹಾಗಾಗಿ ಒಳ್ಳೆಯ ಅಧ್ಯಕ್ಷರಿಗೆ ಶಾಲೆಗೆ ಸಿಕ್ಕಿದ್ದಾರೆ. ಅವ್ರ ಮೂಲಕವಾಗಿ ಕೇಳಿಕೊಂಡು ಕೇಳಿದ ಕಡಿಮೆ ಸಮಯದ ಅವಧಿಯಲ್ಲಿ, ಕೇವಲ 1 ತಿಂಗಳಾಯಿತು, ಇವತ್ತು ಜೂನ್ 30, ಇಲ್ಲಿಯವರೆಗೂ ಬೇರೆ ಬೇರೆ ಶೈಕ್ಷಣಿಕ ಚಟುವಟಿಕೆಗಳು ನಡೀತಾ ಇತ್ತು. ನಾಳೆಯಿಂದಂತೂ ಅಧಿಕೃತವಾಗಿ ಪಾಠ ಬೋಧನೆ ಎಲ್ಲ ಪ್ರಾರಂಭ ಆಗ್ತಿದೆ. ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ತೀರಾ ಅವಶ್ಯಕತೆ ಇರತಕ್ಕಂತಹ ಒಂದು ಉತ್ತಮ ಗುಣಮಟ್ಟದ ದೊಡ್ಡ ಕೆಪಾಸಿಟಿಯ ವಾಟರ್ ಫಿಲ್ಟರ್ನ ತಾವು ಕೊಡುಗೆ ಕೊಟ್ಟಿದ್ದೀರಿ. ಅದರ ಸದುಪಯೋಗವನ್ನು ಎಲ್ಲ ಮಕ್ಕಳು ಪಡ್ಕೊಳ್ಳುವಂತೆ ಆಗಲಿ ಅಂತ ಹೇಳಿ ಹಾರೈಸ್ತಾ, ನಿಮ್ಮ ಶೈಕ್ಷಣಿಕ ಸೇವೆಗೆ ಇಲಾಖೆ ಪರವಾಗಿ ಪೂರಕವಾದಂತಹ ನೀಡಬೇಕು, ಅದು ತಲುಪಬೇಕು ಎನ್ನುವಂತಹ ಧ್ಯೇಯವಾಕ್ಯದೊಂದಿಗೆ ನಾವು ಕೆಲಸ ಮಾಡಿದ್ದೇವೆ ಈ ವರ್ಷ. ಅದಕ್ಕೆ ನಾನು ನಮ್ಮ BO ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ಯಾಕೆಂದರೆ ರೋಟರಿ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ನಮ್ಮ ವೇದಾ ಮೇಡಮ್, ಇಲ್ಲಿಯ ಮುನ್ಸಿಪಾಲಿಟಿ ಮೆಂಬರು, ಅವರು ನಮ್ಮ ಮತ್ತಿಂದಲೂ ಆತ್ಮೀಯರು. ಅವರು ಅಷ್ಟೇ ಎಲ್ಲ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ಅವರು ಮುಂದೆ, ಅವರಿಗೂ ಕೂಡ ನಾನು ರೋಟರಿ ಪರವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಂತೆ ನಮ್ಮ AG ರಾಘವೇಂದ್ರ ಪ್ರಭು ಸರ್ ಇದ್ದಾರೆ, ಹಾಗೆ AG ಸ್ಟೀಫನ್ ಸರ್ ಇದ್ದಾರೆ. ಅವರಿಬ್ಬರು ಹಾಗೆ ಈ ವರ್ಷ ತಮ್ಮ ಕ್ಷೇತ್ರದಲ್ಲಿ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಮಾರ್ಗದರ್ಶನವೇ ನಾವು ಇಷ್ಟೊಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಮತ್ತೊಮ್ಮೆ ನಾನು ಇಬ್ಬರೂ ಮಹಿಳೆಯರಿಗೆ ನಮ್ಮ ರೋಟರಿ ಕ್ಲಬ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.
ಅದೇ ರೀತಿ ನಮ್ಮ ಇಬ್ಬರು ಹಿರಿಯ ರೊಟೇರಿಯನ್ಗಳಿದ್ದಾರೆ. ಪಾಸ್ಟ್ ಪ್ರೆಸಿಡೆಂಟ್ ಅವರು ದಿನೇಶ್ ಕಾಮತ್ ಅವರು ಮತ್ತು 48 ವರ್ಷ ರೋಟರಿ ಸೇವೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ GT ಹಬ್ಬಾಸ್ ಅವರು, ಅವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಶಾಲೆಯ ಎಲ್ಲ ಅಧ್ಯಾಪಕ, ನಾನು ಈ ಶಾಲೆಗೆ ಬಂದಿದ್ದೆ ಮೊನ್ನೆ ದಿವಸ, ಮೇಡಮ್ ಇದ್ದರು, ಅವ್ರ ಹತ್ರ ಕೇಳಿ ನಿಮಗೆ ಏನು ಬೇಕು ಹೇಳಿ, ನಮಗೆ ಕೂಡಲೇ ನಾವು ಈ 4 ದಿವಸದಲ್ಲಿ ಮಾಡಬೇಕು ಅಂತೇಳಿ ಈ ನಿಮ್ಮ ಶಿಕ್ಷಕ ಬಂದರೆ ನಮಗೆ ಒಳ್ಳೆಯ ರೀತಿ ಸ್ಪಂದನೆ ಕೊಟ್ಟಿದೆ. ಸೊ ಎಲ್ಲ ಶಿಕ್ಷಕ ಬಂದವರಿಗೆ ರೋಟರಿ ಪರವಾಗಿ ನಮ್ಮ ಧನ್ಯವಾದಗಳು. ಅದೇ ರೀತಿ ಮುದ್ದು ಮಕ್ಕಳೇ, ನೀವು ಚೆನ್ನಾಗಿ ಅಭ್ಯಾಸ ಮಾಡಿ, ನಿಮಗೆ ಏನು ಸೌಲಭ್ಯ ಇದೆಯನ್ನ ಅದನ್ನು ಸದುಪಯೋಗಪಡಿಸಿಕೊಂಡು ಒಳ್ಳೆಯ ನಾಗರಿಕರಾಗಿ ಬಾಳಿ, ನಿಮ್ಮ ಮನೆಗೆ, ನಿಮ್ಮ ಶಾಲೆಗೆ, ನಿಮ್ಮ ಊರಿಗೆ ನೀವು ಕೀರ್ತಿಯನ್ನು ತನ್ನಿ, ಉತ್ತಮ ನಾಗರಿಕರಾಗಿ ಬಾಳಿ ಅಂತ ಹೇಳಿ ನಿಮಗೆಲ್ಲರಿಗೂ ರೋಟರಿ ಕ್ಲಬ್ ಹೊನ್ನಾವರ ಆರ್ಥಿಕ ಶುಭಾಶಯಗಳನ್ನು ಹೇಳ್ತದೆ. ನಮಸ್ಕಾರ.